ಹಲೋ ಗೆಳೆಯರಿ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರತಕ್ಕಂಥವ್ರು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಮ್ಮ ಚಾನಲ್ನ ಉದ್ದೇಶ ಏನಂದರೆ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಪ್ರಸ್ತುತ ಹುಡುಗಿಯರನ್ನು ಮ್ಯಾಚ್ ಮಾಡುವಂಥ ಒಂದು ಉದ್ದೇಶ ಆಗಿರುತ್ತೆ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವ್ರ ಹೆಸರು ಬಂದ್ಬಿಟ್ಟು ಶ್ವೇತಾ ಮಲ್ಲಪ್ಪನವರ್. ವಯಸ್ಸು ಬರೀ 24 ವರ್ಷ, ಅಂದರೆ ಒಂದು ಸ್ವಲ್ಪ 2-3 ವರ್ಷ ಹೆಚ್ಚು ಕಮ್ಮಿ ಇದೆ, ಕ್ಲಿಯರಾಗಿ ನಮಗೆ ಕಳಿಸಿರಲ್ಲ. ಶಿಕ್ಷಣ ಬಂದುಬಿಟ್ಟು BCom ಆ್ಯಂಡ್ ಉದ್ಯೋಗ ಬಂದುಬಿಟ್ಟು ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ಫೋಟೋನ ನೋಡ್ಕೊಳ್ಳಿ, ಹಾಗೆ ಮಾಹಿತಿನ ಸಹ ನೋಡ್ಕೊಳ್ಳಿ. ಊರು ಬಂದುಬಿಟ್ಟು ರಬಕವಿ ಬಂದುಬಿಟ್ಟು ಬನಹಟ್ಟಿ ಹತ್ರ ಬರುತ್ತೆ. ಎಲ್ಲಿ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ. ಹವ್ಯಾಸ ಬಂದುಬಿಟ್ಟು ಜುಂಬಾ ಮ್ಯೂಸಿಕ್ನಲ್ಲಿ ಇವರ ಹವ್ಯಾಸ ಇದೆ ಸ್ನೇಹಿತರೆ. ಕುಟುಂಬದ ಮಾಹಿತಿ ನೋಡೋದಾದರೆ ತಂದೆಯವರು ವೆಹಿಕಲ್ ಪೇಂಟರ್, ತಾಯಿಯವರು ಗೃಹಿಣಿ, ಒಬ್ಬ ಸಹೋದರ ITI ಓದ್ತಾ ಇದ್ದಾನೆ ಅಂತ ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಶ್ವೇತಾ ಮಲ್ಲಪ್ಪನವರು ತುಂಬ ಚೆನ್ನಾಗಿರ್ತಕ್ಕಂತಹ ಒಳ್ಳೆಯ ಹೃದಯವಂತ ಇರ್ತಕ್ಕಂತಹ ಹುಡುಗಿ ಇವರು. ಈ ಒಂದು ಹುಡುಗಿಗೆ ಯಾವ ರೀತಿಯ ಹುಡುಗ ಬೇಕು ಅಂತ ನಾವು ಕೇಳಿದಾಗ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನಮ್ಮ ಹತ್ರ ಕಳಿಸಿದ್ದಾರೆ. ಅವರವರ ಒಂದು ವಿವೇಚನೆಗೆ ಆ್ಯಂಡ್ ಅವರವರ ಒಂದು ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಹುಡುಗ ಬೇಕು ಅಂತಲೇ ಒಂದು ಪ್ರೊಫೈಲ್ಗಳನ್ನು ನಮಗೆ ಕಳಿಸಿ ಹೋಗ್ತಾರೆ ಸ್ನೇಹಿತರೆ. ಅದರಲ್ಲಿ ಇವರು ಕಳಿಸಿರೋದು ಮಾಹಿತಿ ಏನಂದರೆ ಅದರಲ್ಲಿ ಪಾಯಿಂಟ್ ನಂಬರ್ 1 ಸ್ನೇಹಿತರೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂತಹ ಕ್ವಾಲಿಫಿಕೇಷನ್ ಅಂದರೆ ಸ್ವಲ್ಪ ಹುಡುಗ ಇದೇ ರೀತಿ ಇರಬೇಕು ಅಂತ ಕೆಲವೊಂದಿಷ್ಟು ಆಸೆ ಇವರಲ್ಲಿದೆ. ಮಾತಿಗೆ ಬೆಲೆ ಕೊಡುವಂತಹ ಸೌಮ್ಯ ಸ್ವಭಾವದ ಹುಡುಗ ಆಗಿರಬೇಕು. ಇವಾಗ ಹೆಂಡತಿ ಏನಾದರೂ ಹೇಳಿದ್ರೆ ಪ್ರಸ್ತುತ ಅದನ್ನು ಮಾತಿಗೆ ಗೌರವ ಕೊಡಬೇಕು. ಸೌಮ್ಯ ಸ್ವಭಾವದ ಹುಡುಗ ನೀವಾಗಿರಬೇಕು ಅಂತ ಹೇಳಿದ್ದಾರೆ. ಕುಟುಂಬದವರ ಜೊತೆ ಮತ್ತು ಹೆಂಡತಿಯನ್ನು ಗೌರವದಿಂದ ಇರುವವನು. ನನ್ನ ಹೆಂಡತಿನ ಬಿಡು, ಒಂದೇಟು ಕೊಟ್ಟರೆ ಅವಳು ಎಲ್ಲೋ ಏನೋ ಮಾಡ್ತಾಳೆ, ನನ್ನ ಹೆಂಡತಿನ ಬಿಡು, ಅವಳು ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡು, ಈ ರೀತಿ ಬೇಡ. ಕುಟುಂಬದವರ ಜೊತೆಗೆ ಯಾವ ರೀತಿ ಗೌರವ ನಾನು ಕೊಡ್ತೀರೋ ಅದೇ ರೀತಿ ಪ್ರಯಾರಿಟಿ ನಾನು ನಿಮಗೆ ಕೊಡ್ತೀನಿ ಅಂತ ಇವ್ರು ಹೇಳಿರೋದು. ಸ್ಥಿರ ಕೆಲಸ ಮತ್ತು ಸ್ವಂತದಾಗಿರ್ತಕ್ಕಂಥ ಆದಾಯ ನಿಮ್ಮ ಹತ್ರ ಇರಬೇಕು. ಕೋಪ ಕಡಿಮೆ ಇರಬೇಕು ನಿಮಗೆ, ಆ್ಯಂಡ್ ನನ್ನನ್ನು ಅರ್ಥ ಮಾಡಿಕೊಂಡು ಹೋಗುವಂತಹ ಗುಣ ಇರಬೇಕು. ಇದೆಲ್ಲ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದ್ದರೆ ಇಲ್ಲಿ ಕಾಣಿಸ್ತಕ್ಕಂತಹ Gmail IDಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ಪ್ರಸ್ತುತ ಈ ಒಂದು ಡೀಟೇಲ್ಸ್ಗಳನ್ನು ನಾವು ಪ್ರತಿಯೊಂದನ್ನು ಪಿನ್ ಟು ಪಿನ್ ಮಾಹಿತಿಗಳನ್ನು ನಿಮ್ಮದು ಚೆಕ್ ಮಾಡಿ ತದನಂತರ ನಾವು ಇವ್ರಿಗೆ ಮೇಲ್ ಮಾಡ್ತೀವಿ. ಅವರು ಪ್ರಸ್ತುತ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿದಾರಲ್ವೋ ಅಂತ ತಿಳಿಸ್ತಾರೆ. ಸೊ ಇನ್ನೇನಕ್ಕೆ ತಡ, ನಿಮ್ಮ ಮಾಹಿತಿಗಳನ್ನು ಈ ಒಂದು Gmail IDಗೆ ಕಳಿಸುವ ಮುಖಾಂತರ ಅವರು ನಿಮಗೆ ಇಷ್ಟ ಆಗಿದಾರಲ್ವೋ ಅಂತ ನೀವು ತಿಳ್ಕೊಳ್ಬೋದು. ಬಟ್ ರಿಪ್ಲೈ ಬಂದಿಲ್ಲ ಅಂದರೆ ಭಯಪಡೋಕ್ಕೆ ಹೋಗಬೇಡಿ, ಅವರು ತುಂಬ ಬ್ಯುಸಿ ಇರ್ತಾರೆ. ಇನ್ನಷ್ಟು ಮಾಹಿತಿ ಒಂದು ಇವರ ಬಗ್ಗೆ ತಿಳ್ಕೊಳ್ಳೋದಾದರೆ ಪ್ರಸ್ತುತ ಇವ್ರ ಹತ್ರ ಇರತಕ್ಕಂಥ ಆಸ್ತಿ ಸ್ವಲ್ಪ ಏನಾದರೂ ವೆಹಿಕಲ್ಸ್ ಇದೆಯಾ ಅಥವಾ ತಂದೆಯವರ ಆಸ್ತಿ ಹಿರಿಯರ ಆಸ್ತಿ ಏನಾದರೂ ಇದೆಯಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕಲ್ವಾ. ಸೊ ಹುಡುಗ ಇದೇ ರೀತಿ ಇರಬೇಕು ಅಂತ ಯಾವ ರೀತಿ ಪಾಯಿಂಟ್ಗಳು ಹಾಕಿರ್ತಾರೆ ಅದೇ ರೀತಿ ಹುಡುಗನಿಗೆ ನಾನು ಇದೆಲ್ಲ ಕೊಡ್ತೀನಿ ಆ ಒಂದು ಪಾಯಿಂಟ್ಗಳನ್ನು ಅವ್ರ ಹತ್ರ ಇಟ್ಕೊಂಡು ನನ್ನ ಮದುವೆ ಆಗೋದಕ್ಕೆ ಬಂದರೆ ಅಂತ. ಅವ್ರ ಹತ್ರ ಇರೋದು ಈ ಒಂದು ಕಾರ್ ಬಂದ್ಬಿಟ್ಟು ಕಿಯಾ ಒಂದು ಸ್ವಿಜ್ ಅಂತ ಕಾರ್ ಸ್ನೇಹಿತರೆ. ಇದರ ಮೈಲೇಜಿಂಗ್ ಬಂದು 27 ಕಿಲೋಮೀಟರ್ ಮೈಲೇಜಿಂಗ್ ಕೊಡುತ್ತೆ. ಟಾಪ್ ಸ್ಪೀಡಲ್ಲಿ 175 ಕಿಲೋಮೀಟರ್ ನೀವು ಇದನ್ನು ರನ್ನಿಂಗಲ್ಲಿ ಸ್ಪೀಡಲ್ಲಿ ತೆಗೆದುಕೊಂಡು ಹೋಗ್ಬೋದು. ಆ್ಯಂಡ್ ಒಳ್ಳೆಯ 5 ಸೀಟ್ಸ್ನ ಒಂದು ಕಾರು, ಒಳಗಡೆ 5 ಸೀಟ್ಸ್ಗಳಿವೆ. ಇದರಲ್ಲಿ ಕಲರ್ಸ್ ಬಂದು ರೆಡ್, ವೈಟ್ ಆ್ಯಂಡ್ ಬ್ಲ್ಯಾಕ್, ಸಿಲ್ವರಲ್ಲಿ ಸಿಗುತ್ತೆ ನಿಮಗೆ. ಎಕ್ಸಲೆಂಟ್ ಮೈಲೇಜಿಂಗ್ ಆ್ಯಂಡ್ ಹೈಬ್ರಿಡ್ ಆಗಿರ್ತಕ್ಕಂಥ ಟೆಕ್ ಸ್ಮೂತ್ ಆಗಿರ್ತಕ್ಕಂಥ ಡ್ರೈವಿಂಗ್ ಕಾರ್ ಇದು. ನೋಡ್ತಿದ್ದೀರಾ, ವೈಟ್ ಕಲರಲ್ಲಿ ನಿಮಗೆ ಸಿಗುತ್ತೆ. ತುಂಬ ಹೈಜೆನಿಕ್ ಆಗಿ ತುಂಬ ಸಖತ್ತಾಗಿ ಇದೆ. ಈ ಒಂದು ಕಾರು ಸ್ವತಃ ಅವರ ಹೆಸರಿಗೆ ಇರ್ತಕ್ಕಂಥದ್ದು. ಇನ್ನು ಒಂದು ಮನೆ ಸಹ ಈ ಒಂದು ಹುಡುಗಿಯ ಹೆಸರಿಗೆ ಇದೆ. ಆ್ಯಂಡ್ ಮೂರನೇದಾಗಿ ಪ್ರಸ್ತುತ ಇವ್ರ ಹತ್ರ ಇರೋದು ಸ್ವಲ್ಪ ಆಸ್ತಿ ಇದೆ ಅಂತೆ, ಅದು ಏನಂತ ಕ್ಲಿಯರ್ ಮಾಡಿಲ್ಲ, ಒಟ್ಟಿನಲ್ಲಿ ಆಸ್ತಿ ಇದೆ ಅಂತ ಅಷ್ಟೇ ಹೇಳಿದ್ದಾರೆ. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂತಹ ಸೀಟ್ಸು ಅವಾಗಲೇ ಹೇಳಿದ್ನಲ್ವ, ಕಂಫರ್ಟೇಬಲ್ ಹೈಜೆನಿಕ್ ಆಗಿರ್ತಕ್ಕಂಥ ಒಂದು ಕನೆಕ್ಟೆಡ್ ಸೀಟ್ಸು ಒಂದು ಕಾರಿಗೆ ತಕ್ಕ ಹಾಗೆ ರೀತಿಯಲ್ಲಿದೆ. ತುಂಬ ಒಂದು ಹಾರ್ಡ್ ವರ್ಕಿಂಗ್ ಆ್ಯಂಡ್ ವೆರಿ ಸ್ಮೂತ್ ಆಗಿರ್ತಕ್ಕಂತಹ ಜರ್ನಿನಲ್ಲಿ ನೀವು ಇದ್ರ ಜೊತೆ ಹೋಗ್ಬೋದು. ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ವಾ. ಆ್ಯಂಡ್ ಈ ರೀತಿ ಕಾರು ಆ್ಯಂಡ್ ಆ ರೀತಿಯ ಒಂದು ಹುಡುಗಿಗೆ ನೀವು ಇಷ್ಟ ಆಗಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ಹೇಳಿದ್ನಲ್ವ, ನಿಮ್ಮ ಮಾಹಿತಿಗಳನ್ನು, ಫೋಟೋ, ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸ್ಗಳನ್ನು ನಾನು ಹೇಳಿರ್ತಕ್ಕಂತಹ Gmail IDಗೆ ಕಳಿಸಿ, ನಾವು ಅದನ್ನು ಅವ್ರಿಗೆ ಕಳಿಸ್ತೇವೆ. ಖಂಡಿತ ಅವ್ರಿಗೆ ನೀವು ನಿಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ರಿಪ್ಲೈನ ಕೊಟ್ಟಿರ್ತಾರೆ, ಇಲ್ಲಾಂದರೆ ಸ್ವಲ್ಪ ಕಾಯಿರಿ, ಮತ್ತೊಬ್ಬರು ನಿಮಗೆ ರಿಪ್ಲೈನ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನಾನು ನಿಮಗೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ತಪ್ಪದೆ ನೋಡ್ತಾಯಿರಿ. ನಮಸ್ತೆ, ಟೇಕ್ ಕೇರ್, ಬಾಯ್.